ನಮಸ್ತೆ ವೀಕ್ಷಕರೇ. ನಾಳೆ ಸ್ವರ್ಣಗೌರಿ ವ್ರತ, ಸ್ವರ್ಣಗೌರಿ ಹಬ್ಬ ಇದೆ, ಹರ್ತಲಿಕ್ ತೇಜ್ ಇದೆ. ನಾಳೆ ಶಿವ ಪಾರ್ವತಿ ಇಬ್ಬರು ಭೂಲೋಕಕ್ಕೆ ಬರುವಂಥ ದಿನ. ಸಾಕ್ಷಾತ್ ಪಾರ್ವತಿ ತನ್ನ ಶಿವನನ್ನು ಪಡ್ಕೊಳ್ಳೋದಕ್ಕೋಸ್ಕರ ಕಠಿಣವಾದ ವ್ರತನ ಆಚರಿಸಿದಂಥ ದಿನ. ಪಾರ್ವತಿ ದೇವಿ ಶಿವನ ಆರಾಧನೆ ಮಾಡಿ ಶಿವನ ಪಡ್ಕೊಂಡಂಥ ದಿನ ನೋಡಿ. ನಾಳೆ ಪಾರ್ವತಿ ಭೂಲೋಕಕ್ಕೆ ಬರುವಂಥ ದಿನ ಅಂದರೆ ತನ್ನ ಹೆತ್ತವರ ಮನೆಗೆ ಬಂದು ಬಾಗಿಣ ತಗೊಳ್ಳುವಂಥ ದಿನ. ಬಾಗಿಣ ತಗೊಂಡು ನಾಡ್ದು ಶನಿವಾರ ಬಂದು ಗಣೇಶ ಬಂದು ತನ್ನ ತಾಯಿನ ಕೈಲಾಸಕ್ಕೆ ಕರ್ಕೊಂಡೋಗೋದು. ಶಿವಪ್ಪ ಇರ್ತಾರಲ್ಲ ಅಲ್ಲಿ ಕೈಲಾಸಕ್ಕೆ ಕರ್ಕೊಂಡೋಗೋದು ನೋಡಿ. ಸ್ವರ್ಣಗೌರಿ ವ್ರತ ಮಾಡೋದ್ರಿಂದ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಮತ್ತು ಮದುವೆ ಆಗದೇ ಇರುವಂಥ ಮಕ್ಕಳು, ಮದುವೆ ಆಗಿದಂಥ ಹೆಣ್ಣು ಮಕ್ಕಳಿಗೆ ತುಂಬ ಒಳ್ಳೆಯದು. ಅವರು ಸ್ವರ್ಣಗೌರಿ ವ್ರತ ಮಾಡುವಂಥದ್ದು. ಸ್ವರ್ಣಗೌರಿ ವ್ರತದಿಂದ ಅವರಿಗೆ ಕಂಕಣ ಭಾಗ್ಯ ಕೂಡ ಬರುತ್ತೆ. ಮತ್ತು ತನ್ನ ಮದುವೆಯಾಗಿ ಇರುವಂಥವರು ತನ್ನ ಗಂಡನ ಜೊತೆ ಸುಖ ಸಂಸಾರ ನಡೆಸ್ತಾರೆ. ಅವರ ದಾಂಪತ್ಯ ಜೀವನ ತುಂಬ ಸುಖವಾಗಿರುತ್ತೆ. ಮಂಗಳಗೌರಿ ಆಚರಣೆ ಮಾಡೋದ್ರಿಂದ ಸಕಲ ಸೌಭಾಗ್ಯಗಳು ದೊರಕುತ್ತೆ ನೋಡಿ. ಮಂಗಳಗೌರಿ ಅಂದರೆ ಗೌರಿಗೆ ನಾಳೆ ದಿನ ಸಕಲ ಮಂಗಳ ದ್ರವ್ಯಗಳನ್ನ ಕೊಡುವಂಥ ದಿನ. ಮರದ ಬಾಗಿನ ಗೌರಿಯಮ್ಮನಿಗೆ ಕೊಡುವಂಥ ದಿನ ನಾಳೆ. ಅದರಲ್ಲಿ ಬಳೆ, ಬಿಚ್ಚೋಲೆ ಮತ್ತು 9 ಥರ ನವಧಾನ್ಯ, ಅರಿಶಿಣ, ಕುಂಕುಮ ಮತ್ತು ಹತ್ತಿ ಇಡಬೇಕು. ಅದರಲ್ಲಿ ಹಣ್ಣುಗಳು 5 ಥರ ಹಣ್ಣುಗಳಿರಬೇಕು. ಎಲೆ ಅಡಿಕೆ ಮತ್ತು ಬಾಗಿಣದಲ್ಲಿ ಉಂಡೆ ಅಡಿಕೆ ಬರುತ್ತಲ್ಲ, ಅಡಿಕೆ ಇಡುವಂಥದ್ದು. ಇದು ಕಡ್ಡಾಯವಾಗಿ ಇಷ್ಟೆಲ್ಲ ಇಡಲೇಬೇಕು. ಮತ್ತು ದಕ್ಷಿಣೆ, ಸೀರೆ, ತಾಂಬೂಲ, ತೆಂಗಿನಕಾಯಿ 2 ಇಷ್ಟೆಲ್ಲ ನಾಳೆ ಗೌರಿಗೆ, ಭೂಲೋಕಕ್ಕೆ ಬರುವಂಥ ಗೌರಿಗೆ ಕೊಡುವಂಥ ದಿನ. ನಾಳೆ ದೇವಾಲಯಗಳಿಗೋಗಿ ಎಲ್ಲ ತಾಯಿ ದೇವತೆಗಳಿಗೂ, ಪಾರ್ವತಿಯ ಅವತಾರ ಎಲ್ಲ ದೇವತೆಗಳಿಗೂ, ಲಕ್ಷ್ಮಿಗೆ ಎಲ್ಲರಿಗೂ ನಾಳೆ ದೇವಾಲಯದಲ್ಲಿ ಬಾಗಿಣ ಅರ್ಪಿಸುವಂಥದ್ದು. ದೇವಸ್ಥಾನಕ್ಕೆ ಹೋಗಿ ನಾಳೆ ಶಕ್ತಿ ದೇವತೆಗಳಿಗೆ ದೇವಸ್ಥಾನಕ್ಕೆ ಹೋಗಿ ಬಾಗಿಣನ ಅರ್ಪಿಸಬೇಕು ನೀವು. ನಾಳೆ ತುಂಬ ವಿಶೇಷ ದಿನ ಅಂದರೆ ನೋಡಿ, ಹಸ್ತ ನಕ್ಷತ್ರದಲ್ಲಿ ಗೌರಿ ತಾಯಿ ಬರುವಂಥದ್ದು. ಹಸ್ತ ನಕ್ಷತ್ರ ಸಿಂಹ ಲಗ್ನದಲ್ಲಿ ಬಂದಿರುವಂಥದ್ದು. ಶುಕ್ರವಾರ ತುಂಬ ಒಳ್ಳೆಯದು. ಹಸ್ತ ನಕ್ಷತ್ರ ಬಂದು ಎಲ್ಲ ಒಂದು ಕಾರ್ಯ, ಒಂದು ಹಬ್ಬಕ್ಕೆ ಎಲ್ಲ ತುಂಬ ವಿಶೇಷವಾಗಿರುವಂಥದ್ದು. ಇದು ತುಂಬ ವರ್ಷಗಳ ನಂತರ ಈ ಒಂದು ಸಮಯ ಬಂದಿರುವಂಥದ್ದು. ಅಂದರೆ ಸಿದ್ಧಿ ಯೋಗ ಕೂಡ ಇದೆ ನಾಳೆ. ಶುಕ್ರವಾರ ಸಿದ್ಧಿ ಯೋಗ, ಸಿಂಹ ಲಗ್ನ, ಹಸ್ತ ನಕ್ಷತ್ರ. ಈ ಯೋಗದಲ್ಲಿ ಯಾರು ಗೌರಿ ತಾಯಿನ ಸ್ಥಾಪನೆ ಮಾಡ್ಕೊಳ್ತಾರೋ ಅಂಥವ್ರಿಗೆ ಇಡೀ ವರ್ಷವಿಡೀ ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಇಷ್ಟಾರ್ಥ ಸಿದ್ಧಿಗಳೆಲ್ಲ ಆಗುತ್ತೆ ನೋಡಿ. ನಾಳೆ ಬೆಳಗ್ಗೆ 6 ಗಂಟೆಯಿಂದ 6ರಿಂದ 8:10ವರೆಗೂ ಮುಹೂರ್ತ ಇದೆ. ಅಂದರೆ ತಾಯಿ ಗೌರಿನ ಸ್ಥಾಪನೆ ಮಾಡೋ ಅಂಥದ್ದು, ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಅಂಥದ್ದು 6ರಿಂದ 8:10ವರೆಗೂ ಅಷ್ಟೇ ಇರೋದು. ಅಷ್ಟರೊಳಗೆ ನೀವು ಪೂಜೆ ಮುಗಿಸ್ಕೊಂಡು ಮುಹೂರ್ತದಲ್ಲಿ, ಒಳ್ಳೆ ಮುಹೂರ್ತದಲ್ಲಿ ಪೂಜೆ. ಮತ್ತು ತಿಥಿ ಇರೋದು ಬಂದುಬಿಟ್ಟು ಬೆಳಗ್ಗೆ 6ರಿಂದ ನಾಳೆ ಸಂಜೆ 3:50ಕ್ಕೆ ತಿಥಿ ಇದೆ. ಅಂದರೆ ಶುಭ ಮುಹೂರ್ತ ಬೆಳಗ್ಗೆ ಇದೆ, ಸಂಜೆಗೆ 3:30ವರೆಗೂ ತಿಥಿ ಇದೆ. ಆನಂತರ ಚತುರ್ಥಿ ಶುರು ಆಗುತ್ತೆ ನೋಡಿ. ಚತುರ್ಥಿ ಇರೋ ಟೈಮಲ್ಲಿ ಯಾರೂ ಕೂಡ ಆಕಾಶದ ಕಡೆ ನೀವು ನೋಡಬಾರ್ದು. ಚತುರ್ಥಿ ಎಷ್ಟು ಟೈಮ್ ನಾಡ್ದವರೆಗೂ ಇರುತ್ತೆ, ನಾಡ್ದು ಸಂಜೆವರೆಗೂ ಇರುತ್ತೆ. ಗಣೇಶನ ಚತುರ್ಥಿ ದಿನ ನಾಳೆ ಶುರು ಆಗುತ್ತೆ. ಆನಂತರ ನಾಡಿದ್ದು ಶನಿವಾರ ಸಂಜೆ 5:30ವರೆಗೂ ಇರುತ್ತೆ. 5:30ವರೆಗೂ ತಿಥಿ ಇದ್ದರೂ ಕೂಡ ಯಾರೂ ಫುಲ್ ಆ ದಿನ ಚಂದ್ರ ದರ್ಶನ ಮಾಡೋ ಹಾಗಿಲ್ಲ, ಚಂದ್ರನ ನೋಡೋ ಹಾಗಿಲ್ಲ. ಶಮಂತಕ ಮಣಿ ಕತೆ ಕೇಳಿದ್ದೀರಲ್ಲ ನೀವು. ಹಾಗೆ
ಕೃಷ್ಣ ಶಮಂತಕ ಮಣಿ ಕಥೆ ಅಂತ ಇದೆ. ಅದು ನೀವು ಕೇಳಿರ್ತೀರಾ. ಹಾಗೆ ತುಂಬ ಅಪವಾದ ಬರುತ್ತೆ. ಚಂದ್ರನನ್ನು ನೋಡಿದರೆ ಕಳ್ಳತನದ ಅಪವಾದ ಬರುತ್ತೆ. ಅದರಿಂದ ಯಾರೂ ಚಂದ್ರ ದರ್ಶನ ಮಾಡಬೇಡಿ. ನಾನು ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಮತ್ತು ನೋಡಿ, ನಾಳೆ ಮಂಗಳಗೌರಿ ವ್ರತಾಚರಣೆ ಮಾಡಿ ಅರ್ಶಿಣದ ಪುಡಿಯಲ್ಲಿ ಗೌರಿ ತಾಯಿನ ಸ್ಥಾಪನೆ ಮಾಡಿ, ಗೌರಿ ಅಂದರೆ ಗೌರಿ ಅಂಗಡಿಯಿಂದನೂ ತಂದು ನೀವು ಮಾಡ್ಕೋಬೋದು. ಮನೆಯಲ್ಲಿ ಬೆಳ್ಳಿ ಗೌರಿ ಇದ್ದರೆ ಅದಕ್ಕೂ ಪೂಜೆ ಮಾಡ್ಬೋದು. ಮತ್ತು ಕಡ್ಡಾಯವಾಗಿ ಅರ್ಶಿಣದಿಂದ ಮಾಡಿದಂಥ ಗೌರಿಗೆ ನೀವು ವಿಶೇಷವಾಗಿ ಪೂಜೆ ಮಾಡಿ ಬಾಗಿಣನ ಅರ್ಪಿಸಬೇಕು. 2 ಕಾಯಿ ಇಡಬೇಕು ಬಾಗಿಣಗೆ. ಮತ್ತು ಅರ್ಶಿಣದ ಕೊಂಬಿಡಬೇಕು. ಅದರಲ್ಲಿ ಬಾಗಿಣದಲ್ಲಿ ನೀವು ಅರ್ಶಿಣದ ಕೊಂಬಿಟ್ಟು ತಾಯಿಗೆ ಕೊಡಬೇಕು ನೀವು.